ಇಎಸ್ಐಸಿ ಔಷಧಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ ಬಿಫಾರ್ಮ್ ಪದವೀಧರರನ್ನು ಸೇರ್ಪಡೆಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ನರ್ಸಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾದ ಭೀಮಗೌಡ ನೇತೃತ್ವದಲ್ಲಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಕೆಇಎ ಹೊರಡಿಸಿರುವ ಫಾರ್ಮಸಿ ಆಫೀಸರ್ ಹುದ್ದೆಯ ನೇಮಕಾತಿ ಅಧಿಸೂಚನೆಯಲ್ಲಿ ಬಿಫಾರ್ಮ್ ಪದವೀಧರರನ್ನು ಅರ್ಹ ಅಭ್ಯರ್ಥಿಗಳ ಪಟ್ಟಿಯಿಂದ ಹೊರಗಿಟ್ಟಿರುವುದಕ್ಕೆ ಅಭ್ಯರ್ಥಿಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಿ&ಆರ್ ನಿಯಮಗಳಿಗೆ ತಿದ್ದುಪಡಿ ಮಾಡುವ ಮೂಲಕ ಬಿಫಾರ್ಮ್ ಪದವಿಯನ್ನು ಅರ್ಹ ವಿದ್ಯಾರ್ಹತೆಯಾಗಿ ಸೇರ್ಪಡೆಗೊಳಿಸಬೇಕು. ಈ ಸಂಬಂಧ ತಕ್ಷಣವೇ ತಿದ್ದುಪಡಿ ಅಧಿಸೂಚನೆ ಹೊರಡಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗಿದೆ. ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಫಾರ್ಮಸಿ ಶಿಕ್ಷಣ ಪಡೆದಿರುವ ಬಿಫಾರ್ಮ್ ಪದವೀಧರರಿಗೆ ನೇಮಕಾತಿಯಲ್ಲಿ ಅವಕಾಶ ನೀಡಬೇಕು ಎಂಬುದು ಅಭ್ಯರ್ಥಿಗಳ ಪ್ರಮುಖ ಬೇಡಿಕೆಯಾಗಿದೆ. ಇಎಸ್ಐಸಿ ಹಾಗೂ ಇತರೆ ರಾಜ್ಯಗಳಲ್ಲಿ ಬಿಫಾರ್ಮ್ ಮತ್ತು ಡಿಫಾರ್ಮ್ ಪದವೀಧರರಿಗೆ ನೀಡಲಾಗುತ್ತಿರುವ ಅವಕಾಶಗಳ ಮಾದರಿಯಲ್ಲಿ ಎರಡೂ ವಿದ್ಯಾರ್ಹತೆಗಳಿಗೆ ಸಮಾನ ಅವಕಾಶ ಕಲ್ಪಿಸಬೇಕು ಎಂದು ಮನವಿ ಪತ್ರ ಸಲ್ಲಿಸಲಾಯಿತು. ನನ್ನ ಹೆಸರು ಭೀಮಪ್ಪ ಎಂ. ಸುವರ್ಣ ಕರ್ನಾಟಕ ಶುಶ್ರೂಷಾ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಭೀಮಪ್ಪ ಎಂ ಮಾತಾಡ್ತಾ ಇದ್ದೀನಿ. ಏನು ಅಂತಂದರೆ ಇವತ್ತು ESI ಹಾಸ್ಪಿಟ್ಲಲ್ಲಿ GNMದವರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ, BSI ಅವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ನಾವು ಎಲ್ಲ ವಿದ್ಯಾರ್ಥಿಗಳು ಅಥವಾ ಏನು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಒಂದು ಮನವಿಯನ್ನು ಕೊಡೋದಕ್ಕೆ ಬಂದಿದ್ವಿ. ಅವರು ಹೇಳಿರ್ತಕ್ಕಂಥದ್ದು C&Rಲ್ಲಿ ಏನಾಗಿದೆ ಅದನ್ನು ನಾವು ಮಾಡಿದ್ದೀವಿ ಅಂಥೇಳಿ ಹೇಳ್ತಕ್ಕಂಥದ್ದು ಅವ್ರ ಕಡೆಯಿಂದ ಆಗಿದೆ. ಇನ್ನೇನು ಮುಂದಿನ ನಾವು ಹೋರಾಟವನ್ನು ಇದು ಏನಾದರೂ ಹಿಂಪಡೆದೇ ಇದ್ದರೆ ನಾವು ಯಾವುದೇ ರೀತಿಯೂ ಏನು 31 ಡಿಸ್ಟಿಕ್ಗಳಲ್ಲಿದೆ ಅದಕ್ಕೆ ಎಲ್ಲ ಡಿಸ್ಟಿಕ್ಗಳನ್ನು ಕರೆ ಕೊಡಬೇಕಾಗ್ತದೆ. ಅದಕ್ಕೆ ಆ ಎಚ್ಚರಿಕೆಯೂ ಕೂಡ ಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಅನ್ಯಾಯಗಳನ್ನು ಆಗಬಾರ್ದು ಅಂತ ಅವ್ರಿಗೆ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಇನ್ನು ವಿಧಾನಸೌಧಕ್ಕೆ ಹೋಗಿ ಯಾರು ಸಂಬಂಧಪಟ್ಟ ಸೆಕ್ರೆಟ್ರಿ, ಚೀಫ್ ಸೆಕ್ರೆಟ್ರಿ ಇದ್ದಾರೆ ಅವ್ರ ಗಮನಕ್ಕೂ ತೊಗೊಂಡು ಬನ್ನಿ ಅಂತ ಅವರು ಕೂಡ ಹೇಳಿದ್ರು. ಅದಕ್ಕೆ ಮುಂದಿನ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಚರ್ಚೆ ಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂಥೇಳಿಬಿಟ್ಟು ನಾವು ಒತ್ತಾಯ ಮಾಡಿ ನಿಲ್ಲಿಸಲಿಕ್ಕೆ ನಾವು ಹೋರಾಟವನ್ನು ಮಾಡ್ತೀವಿ. ಅಂದರೆ ಕೇವಲ ನಿಲ್ಲಿಸೋದಷ್ಟೇ ನಿಮ್ಮ ಹೋರಾಟ ಆಗುತ್ತಾ ಅಥವಾ ಮುಂದಿನ ನಡೆ ಏನು? ಮುಂದಿನ ನಡೆ ಏನು ಅಂತಂದರೆ ಈಗೇನು BSc ಆಗಲಿ ಅಥವಾ GNM ಆಗಲಿ ಇದು ಎರಡೂ ಕೂಡ ಒಂದು ಮನುಷ್ಯನ ಎರಡು ಕಣ್ಣು ಇದ್ದಂಗೆ. ಅದಕ್ಕೆ ಯಾರಿಗೇನೂ ಅನ್ಯಾಯ ಆಗಬಾರ್ದು. ಈಕ್ವಲ್ ಯಾವುದೇ ಗೌರ್ಮೆಂಟಲ್ಲಿ ಈಕ್ವಲ್ ಆಗಿರಬೇಕು. GNMನೂ ಅಷ್ಟೇ ಕರಿಬೇಕು, BScನೂ ಅಷ್ಟೇ ಕರಿಬೇಕು. 50-50% ಮಾಡಿ ಕರಿಬೇಕು ಅನ್ನೋದು ನಮ್ಮ ಆಗ್ರಹ. ಅವರು ಹೇಳ್ತಾರೆ ನಾವು ನೋಟಿಫಿಕೇಶನ್ ಕೊಟ್ಟಿದ್ವಿ ಅಬ್ಜೆಕ್ಷನ್ಗೋಸ್ಕರ, ಯಾರು ಆ ಟೈಮಲ್ಲಿ ನೀವು ಕೇಳಿಲ್ಲ, ಇದು ಪಾಲಿಸಿ ಮ್ಯಾಟ್ರ್ ಬರುತ್ತೆ, ಇದು ಡಿಸಿಷನ್ ತೊಗೊಳೋರು ಉನ್ನತ ಅಧಿಕಾರಿಗಳು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಅಬ್ಜೆಕ್ಷನ್ ಕೊಟ್ಟಿರೋದು ಅವರು ಎಲ್ಲ ಕಡೆ ಪಬ್ಲಿಕ್ ಮಾಡಿಲ್ಲ ಅಂತ ನಾನು ಅನ್ಕೊತೀನಿ. ಯಾಕೆಂದರೆ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದರೆ ಅದು ಎಲ್ಲಿನೂ ಕೂಡ ಕೊಟ್ಟಿಲ್ಲ ಅಂತ ನಾನು ಭಾವಿಸ್ತೀನಿ. ಅದು ಬಂದಿದ್ದರೆ ನಾವು ಖಂಡಿತವಾಗಿ ನಾನೇ ನಿಂತು ಏನೊಬ್ಬ ರಾಜ್ಯಾಧ್ಯಕ್ಷನಾಗಿ ಅದಕ್ಕೆ ಅಬ್ಜೆಕ್ಷನ್ ಏನು ಮಾಡಬೇಕೋ ನಾನು ಮಾಡ್ತಿದ್ದೆ. ಎಷ್ಟೊಂದು ಜನ ಡಿಗ್ರಿ ಮಾಡ್ತಿರೋ ಸ್ಟೂಡೆಂಟ್ಸ್ಗಳು ಎಲ್ಲರೂ ನಿರುದ್ಯೋಗ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಆದರೂ ಕೂಡ ಇದ್ರ ಬಗ್ಗೆ ಏನಾದರೂ ಅವ್ರ ಗಮನ ಹರಿಸದೇ ಹೋದರೆ ತಮ್ಮ ಮುಂದಿನ ಒಂದು ಹೋರಾಟವಾದಿ ಏನಿರುತ್ತೆ? ನಾವು ಸಾಂಕೇತಿಕವಾಗಿ ಏನು ಮನವಿ ಕೊಡಬೇಕೋ ಅದನ್ನು ಮನವಿ ಕೊಡ್ತೀವಿ. ಅದಕ್ಕೂ ಬಗ್ಗದೇ ಇದ್ದರೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟಕ್ಕನ್ನು ಕರೆ ಕೊಡ್ತೀವಿ. ಏನು ಸಾಧ್ಯ ಇಲ್ಲ ಗೌರ್ಮೆಂಟಲ್ಲಿ ಎಲ್ಲನೂ ಅದನ್ನು ನಾವು ಪಡ್ಕೊಂಡೇ ತೀರ್ತೀವಿ ಅನ್ನೋದನ್ನು ಎಲ್ಲರಿಗೂ ಏನು ಸಂಬಂಧಪಟ್ಟ ಇಲಾಖೆಯವರಿಗೂ ಮನವರಿಕೆ ಮಾಡಿ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ ಎಲ್ಲರಿಗೂ. ನಮ್ಮ ಹೆಸರು ಪ್ರವೀಣ್ ಕುಮಾರ್ ದಲ್ವಂಜನ್ ಅಂತ, KPC ಕ್ಲಾಸಸ್ ಫೌಂಡರ್ ನಾನು. ಇವಾಗ ಏನು ರೀಸೆಂಟಾಗಿ KE ಕಡೆಯಿಂದ ನೋಟಿಫಿಕೇಷನ್ ಬಂದಿದೆ. ಕಾರ್ಮಿಕ ಇಲಾಖೆಯಿಂದ ನರ್ಸಿಂಗ್ ಆಫೀಸರ್ ಮತ್ತು ಫಾರ್ಮಸಿ ಆಫೀಸರ್ ನೋಟಿಫಿಕೇಷನ್ ಬಂದಿತ್ತು. ಅದರಲ್ಲಿ ಕ್ವಾಲಿಫಿಕೇಷನ್ ರಿಗಾರ್ಡಿಂಗ್ ಒಂದು ದೊಡ್ಡ ಅನ್ಯಾಯ ಆಗಿದೆ. ಅಂದರೆ ಇವಾಗ ಫಾರ್ಮಸಿ ಆಫೀಸರ್ಗೆ ಓನ್ಲಿ ಡಿಪ್ಲೊಮಾ ಫಾರ್ಮಸಿದವ್ರಿಗೆ ಮಾತ್ರ ಕನ್ಸಿಡರ್ ಮಾಡಿದ್ದಾರೆ, ಮತ್ತು ನರ್ಸಿಂಗ್ ಆಫೀಸರ್ದವ್ರಿಗೆ GNM ಮಾತ್ರ ಕನ್ಸಿಡರ್ ಮಾಡಿದ್ದಾರೆ. ಆದರೆ ಡಿಗ್ರಿ ಕನ್ಸಿಡರ್ ಮಾಡಿಲ್ಲ ಅವರು. ಓಕೆ, ಬಟ್ ಇದು ನಮ್ಮದು ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಕಾರ
ಫಾರ್ಮಸಿಸ್ಟ್ ಪೋಸ್ಟ್ಗೆ, ಫಾರ್ಮಸಿ ಆಫೀಸರ್ಗೆ ಡಿ ಫಾರ್ಮಾ, ಬಿ ಫಾರ್ಮಾ ಮತ್ತು ಫಾರ್ಮ್ ಡಿದವರು ಕೂಡ ಎಲಿಜಿಬಲ್ ಆಗಬೇಕು. ಸೊ ಹಾಗಾಗಿ ನಾವು ಇವತ್ತು ಎಲ್ಲ ಒಂದು ವಿದ್ಯಾರ್ಥಿಗಳ ಜೊತೆಗೆ ESIC ಆಫೀಸಿಗೆ ಬಂದುಬಿಟ್ಟು ಕಮಿಷನರ್ ಅವ್ರಿಗೆ ಮನವಿ ಪತ್ರನೂ ಕೂಡ ಸಲ್ಲಿಸಿದ್ದೀವಿ. ಇವಾಗ ಬಿ ಫಾರ್ಮ್ನವ್ರಿಗೆ ಮತ್ತು BSc ನರ್ಸಿಂಗ್ದವ್ರಿಗೂ ಕೂಡ ಎಲಿಜಿಬಲ್ ಕೊಡಬೇಕು ಅಂತೇಳಿ. ಸೊ ಹಾಗಾಗಿ ನಾನು ಇವತ್ತು ಸರ್ಕಾರಕ್ಕೂ ಕೂಡ ಒಂದು ಮನವಿ ಮಾಡ್ತಾಯಿದ್ದೀನಿ. ಸೊ C&R ರೂಲ್ ಏನಿದೆ ಅದನ್ನು ತಿದ್ದುಪಡಿ ಮಾಡಿಬಿಟ್ಟು ಆದಷ್ಟು ಬೇಗ ನಮ್ಮ ಬಿ ಫಾರ್ಮದವ್ರಿಗೂ ಕೂಡ ಮತ್ತು BSc ನರ್ಸಿಂಗ್ದವ್ರಿಗೂ ಕೂಡ ಎಲಿಜಿಬಲ್ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಇಫ್ ಇನ್ ಕೇಸ್ ನೀವೇನಾದರೂ ಎಲಿಜಿಬಿಲಿಟಿ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಆಗೋದಂತೂ ಸತ್ಯ. ನನ್ನ ಹೆಸರು ಮಂಜುಳಾ, ಬಿ ಫಾರ್ಮಸಿ ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿಲಿ ಮಾಡಿರೋದು. ಇವಾಗ ಫಾರ್ಮಸಿ ಅಧಿಕಾರಿಯಾಗಿ ನೇಮಕಾತಿ ಅಧಿಸೂಚನೆ ಕೊಟ್ಟಿರೋದು. ಬರೀ ಡಿಪ್ಲೊಮಾ ಇನ್ ಫಾರ್ಮಸಿನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಬಿ ಫಾರ್ಮ್ ಕೂಡ ಕನ್ಸಿಡರ್ ಮಾಡಬೇಕನ್ನೋದು ನಮ್ಮ ಒಂದು ಮನವಿ. ಹೇಗೋ ಕಾಂಟ್ರಾಕ್ಟ್ ಬೇಸ್ ಮೇಲೆ ತುಂಬ ಕಡೆ ESI ಹಾಸ್ಪಿಟ್ಲಲ್ಲಿ ಬರೀ ಬಿ ಫಾರ್ಮ್ ಮತ್ತು ಡಿಪ್ಲೊಮಾದವ್ರನ್ನ ತೊಗೋತಾರೆ. ಬರೀ ಕಾಂಟ್ರಾಕ್ಟ್ ಬೇಸ್ ಮೇಲೆ ಯಾಕೆ ಬಿ ಫಾರ್ಮ್ನ ತೊಗೊಳ್ಬೇಕು, ಪರ್ಮನೆಂಟಾಗಿ ಯಾಕೆ ನಮ್ಮನ್ನು ಕನ್ಸಿಡರ್ ಮಾಡಬಾರ್ದು ಅನ್ನೋದು ನಮ್ಮದು ಒಂದು ಮನವಿ. ನಾವಿಲ್ಲಿ ಕಮಿಷನರ್ ಹತ್ರ ಮಾತಾಡೋಕ್ಕೆ ಬಂದಿದ್ದೀವಿ, ಮನವಿನ ಸಲ್ಲಿಸಿದ್ವಿ ಕೂಡ. ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ ಇನ್ ಅದರ್ ಸ್ಟೇಟ್ಸ್ ಅಲ್ಲೆಲ್ಲನೂ ಬಿ ಫಾರ್ಮ್ನ ಕನ್ಸಿಡರ್ ಮಾಡ್ಕೋತಾರೆ. ಫಾರ್ಮಸಿ ಆಫೀಸರ್ಗೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಕನ್ಸಿಡರ್ ಮಾಡ್ಕೋತಾರೆ. ಕರ್ನಾಟಕದಲ್ಲಿ ಮಾತ್ರ ಯಾಕೆ ನಮ್ಮನ್ನು ಕನ್ಸಿಡರ್ ಮಾಡ್ಕೊಳ್ಳಲ್ಲ? 2 ವರ್ಷ ಆಗಿರೋ ಡಿಪ್ಲೊಮಾದವ್ರನ್ನ ಕನ್ಸಿಡರ್ ಮಾಡಿರಿ. ಇನ್ ದ ಸೇಮ್ ವೇ ನಮ್ಮನ್ನು ಕನ್ಸಿಡರ್ ಮಾಡ್ಕೊಳ್ರಿ. ನೀವು ಯಾವುದೇ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ರಿ, ಅಲ್ಲೆಲ್ಲನೂ ಡಿಪ್ಲೊಮಾ ಇನ್ ಫಾರ್ಮಸಿಯವ್ರನ್ನೇ ತೊಗೊಳ್ಳೋದು. ಯಾಕೆ ನಮ್ಮನ್ನು ತೊಗೋಬಾರ್ದು? ನಾವು ಓದಿರ್ತೀವಲ್ವ. ಇನ್ ದ ಸೇಮ್ ವೇ ಈಕ್ವಲಾಗಿ ಕೊಡ್ರಿ ಅಂತ ನಮ್ಮದು ಒಂದು ಮನವಿ. ಅವ್ರನ್ನ ತೊಗೊಳ್ಬಾರ್ದು ಅಂತಲ್ಲ, ನಾವು ಅವ್ರಿಗೇನು ವಂಚಿತರಾಗಿ ಮಾಡಿರಿ ಅಂತಲೂ ಹೇಳ್ತಿಲ್ಲ. ಅವ್ರನ್ನ ತೊಗೊಳೋದ್ರ ಜೊತೆಗೆ ಅದೇ 50-50% ರೇಷಿಯೋದಲ್ಲಿ ನಮ್ಮನ್ನು ಕನ್ಸಿಡರ್ ಮಾಡಿ ನಮ್ಮನ್ನು ತೊಗೊಂಡು ಗೌರ್ಮೆಂಟ್ ಆಫೀಸರ್ ಆಗಿ ಆಗೋಕ್ಕೆ ಅವಕಾಶ ಮಾಡಿಕೊಡ್ರಿ. ಬೇರೆ ಸ್ಟೇಟ್ಸ್ಗೆ ಇದೇ ಓಪನಿಂಗು ಅಲ್ಲಿ ಹೋಗ್ಬೋದು ಅಂದರೆ ಎಲ್ಲ ಹೆಣ್ಮಕ್ಳನ್ನ ಕಳ್ಸೋಕ್ಕೆ ಯಾರೂ ಮನೇಲೂ ಒಪ್ಪಲ್ಲ. ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಸಿಕ್ಕರೂ ಕಳ್ಸೋಕ್ಕೆ ಮುಂದೆ ಹೋಗ್ತಾರೆ. ಇದೊಂದು ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಕರ್ನಾಟಕದಲ್ಲಿ ನಮಗೂ ಗೌರ್ಮೆಂಟ್ ಫಾರ್ಮಸಿಸ್ಟ್ ಆಗೋಕ್ಕೆ ಅವಕಾಶ ಮಾಡಿಕೊಡಿ.